ಜಾನು, ಯಾಕೆ ಮಾಡ್ತಿದೀಯಾ? ನನಗ್ ಬದುಕಕ್ಕೆ ಇಷ್ಟ ಇಲ್ಲ ಅಪ್ಪ. ನಾನ್ ಸಾಯ್ಬೇಕಾಗಿತ್ತು. ನನ್ನನ್ನು ಯಾಕೆ ಬದುಕ್ಸಿದ್ರಿ? ನಿಮ್ ಮಗಳು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ಲು ಸರ್. ಈ ಹುಡುಗಿನೇ ಸರ್ ನಿಮ್ಮ ಮಗಳನ್ನ ಸೇವ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದು. ಜಾನು, ಅವ್ರು ಹೇಳ್ತಿರೋ ನಿಜನಾ? ಅಲ್ಲಮ್ಮ, ಸಾಯೋದಕ್ಕೇನಾಗಿತ್ತು? ಬದುಕಿದ್ದು ಏನ್ ಮಾಡ್ಲಿ ಅಪ್ಪ? ಕಾಲಿಲ್ದಿರೋ ನನಗೆ ಸಾವೇ ಬೆಟರ್ ಆಪ್ಷನ್ ಅಂತ ಅನ್ನಿಸ್ತು. ಜಾನು, ಈ ಅಪ್ಪನ ಒಂಟಿ ಮಾಡಿ ಹೋಗ್ಬೇಕು ಅಂತಿದೀಯಾ? ನಿನ್ನಷ್ಟೇ ನೋವು ನಂಗೂ ಇದೆ. ಜೀವನನ ಚಾಲೆಂಜ್ ಆಗಿ ತಗೋಬೇಕು ಜಾನು. ಇಲ್ಲ ಅಪ್ಪ, ನನ್ಗೆ ಜೀವನದ ಮೇಲೆ ಯಾವ ಹೋಪು ಇಲ್ಲ. ನಮ್ಮಮ್ಮ, ನನ್ ಖುಷಿ, ನನ್ ಡ್ಯಾನ್ಸ್ ಎಲ್ಲಾನು ಹೋಯ್ತು. ನಿಮಗ್ ಹೊರೆ ಆಗಿರೋದಕ್ಕೆ ನನಗಿಷ್ಟ ಇಲ್ಲ ಅಪ್ಪ. ನೀ ನನಗ್ ಹೊರೆ ಅನ್ನೋದ್ನ ಯಾವತ್ತಾರು ಹೇಳಿದಿನ? ಯಾಕೆ ಹೀಗೆಲ್ಲ ಹೇಳಿ ಅಪ್ಪಂಗ್ ನೋವು ಕೊಡ್ತೀಯ? ಪ್ಲೀಸ್ ಅಳ್ಬೇಡಮ್ಮ. ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲಮ್ಮ. ಇಲ್ಲ ಡಾಕ್ಟರ್, ನನ್ನ ಲೈಫಲ್ಲಿ ಸಾವೇ ಲಾಸ್ಟ್ ಆಪ್ಷನ್. ನಾನ್ ಬದುಕಿದ್ದು ಏನು ಯೂಸ್ ಇಲ್ಲ. ಸತ್ರೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಆಗತ್ತೆ. ದಯವಿಟ್ಟು ನನ್ನ ಬಿಟ್ಬಿಡಿ. ಜಾನು, ಜಾನು, ಗಾಬರಿ ಆಗ್ಬೇಡಿ ಸರ್. ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಸ್ವಲ್ಪ ಹೊತ್ತು ನಿದ್ದೆನಲ್ಲಿರ್ತಾರೆ. ಅವ್ರ ಮನ್ಸಿಗೆ ತುಂಬಾ ಶಾಕ್ ಆಗಿದೆ, ಹಾಗಾಗಿ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಟ್ರೀಟ್ಮೆಂಟ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ ಸರ್. ಸಮಾಧಾನ ಮಾಡ್ಕೊಳ್ಳಿ ಸರ್. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇದ್ದೊಬ್ಬಳ ಮಗಳನ್ನ ನೀನು ಉಳಿಸ್ಕೊಟ್ಬಿಟ್ಟೆ ಅಮ್ಮ. ಪರವಾಗಿಲ್ಲ ಸರ್, ನಿಮ್ ಮಗಳಿಗೆ ಏನೂ ಆಗಿರಲ್ಲ. ಅವಳು ನನ್ನ ಜೀವಮ್ಮ. ಅವಳಿಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ನೀನಿವತ್ತು ಉಳಿಸಿದ್ದು 2 ಜೀವಮ್ಮ. ಸರ್, ನೀವೇ ಧೈರ್ಯ ಕಳ್ಕೊಂಡ್ರೆ ನಿಮ್ ಮಗಳಿಗೆ ಧೈರ್ಯ ಹೇಳೋರು ಯಾರು ಸರ್? ಸಮಾಧಾನ ಮಾಡ್ಕೊಳ್ಳಿ. ಮೊದಲಿಂದ ಸಾಕಿದ ಮಗಳು ಹೀಗ್ ಜೀವ ಕಳ್ಕೊಳಕ್ ಹೋಗ್ತಾಳೆ ಅಂದ್ರೆ ಅವ್ರ ಸಂಕಟಕ್ಕೆ ನಾನು ಒಂಥರ ಕಾರಣ ಆಗ್ಬಿಟ್ಟೆ. ಜೀವನದಲ್ಲಿ ಕೆಲವೊಂದು ಆಗು ಹೋಗೋಗಳಿಗೆ ಯಾರು ಕಾರಣ ಆಗಿರಲ್ಲ ಸರ್. ನಾವೇ ಕಾರಣ ಅನ್ಕೊಂಡು ಭ್ರಮೆಯಲ್ಲಿರ್ತೀವಿ ಅಷ್ಟೇ. ಸಂದರ್ಭಕ್ಕೆ ಎಲ್ರೂ ತಲೆಬಾಗ್ಲೇಬೇಕು ಅಷ್ಟೇ. ನೀವೀಗ ಧೈರ್ಯವಾಗಿರ್ಬೇಕು. ನಿಮ್ ಮಗಳಿಗೆ ಆತ್ಮಸ್ಥೈರ್ಯ ತುಂಬಬೇಕು.